ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಸೂಪರ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನ ಹೇಗೆ ಮಾಡೋದು ಮತ್ತು ಇದು ಏನಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಸಿಂಪಲ್ಲಾಗಿ ಸೂಪರಾಗಿರುತ್ತೆ. ನೋಡಿ, ಒಂದು ಬೌಲಷ್ಟು ಒಂದು ಕಪ್ಪು ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿ ಜಜ್ಕೊಂಡು ತೊಗೊಳ್ಳಿ. ಅದಾದ ನಂತರ ಒಂದು ಬಟ್ಲು ಶೇಂಗಾ ಬೀಜ ತೊಗೊಂಡಿದ್ದೀನಿ, ಕಡಲೆ ಬೀಜನ. ಅದಾದ ನಂತರ ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನೀವು ತುಪ್ಪದ ಬದಲು ಎಣ್ಣೆ ಕೂಡ ಬಳಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಶೇಂಗಾನ ಕಡಲೆ ಬೀಜನ ಹುರ್ಕೊಳ್ಳೋಣ. ನೋಡಿ, ಆದಷ್ಟು ನೀವು ದಪ್ಪ ತಳ ಇರೋದ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಇವಾಗೆಲ್ಲ ಕಡಲೆ ಬೀಜನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆದಷ್ಟು ಇದನ್ನ ನೀವು ಫಾಸ್ಟಾಗಿ ಜೋರಾಗಿ ಉರಿಯಲ್ಲೇ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಎಲ್ಲ ಬೇಗ ಕರ್ಗಾಗ್ಬಿಡುತ್ತೆ, ಹೊತ್ತು ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ನೀವು ಆದಷ್ಟು ಮೀಡಿಯಮ್ ಉರಿಯಲ್ಲಿ ಅದನ್ನ ಹುರ್ಕೊಳ್ಳಿ. ಇವಾಗ ಇದಿಷ್ಟು ಫ್ರೈ ಆದರೆ ಸಾಕು. ಇವಾಗ ಒಂದು ಪ್ಲೇಟ್ಗೆ ತಗೊಂಡಿದ್ದೀನಿ. ನೋಡಿ, ಈ ಥರ ಹುರ್ಕೊಂಡ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ಬಿಚ್ಚುತ್ತೆ. ಇವಾಗ ಇದನ್ನೆಲ್ಲ ಸಿಪ್ಪೆ ತಕ್ಕೊಂಡು ಇನ್ನು ಬೇಳೆ ಮಾಡ್ಕೊಂಡು ತೊಗೊಂಬರ್ತೀನಿ. ಇವಾಗ ಆವಾಗಲೇ ಶೇಂಗಾ ಹುರ್ಕೊಂಡೆಲ್ಲ ಅದ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನಿಮಗೆ ತುಪ್ಪ ಬದಲು ಬೇಕಾದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು, ಅದೇ ಸೇಮೆ. ಇವಾಗ ಬೆಲ್ಲನ ಹಾಕ್ಕೊಳ್ಳೋಣ. ನೋಡಿ, ಆದಷ್ಟು ಬೆಲ್ಲನ ಚೆನ್ನಾಗಿ ಸಣ್ಣಗೆ ಪುಡಿ ಮಾಡಿಕೊಂಡು ತೊಗೊಳ್ಳಿ. ನೋಡಿ, ಇವಾಗ ನೀಟಾಗಿ ಇದನ್ನ ಈ ಬೆಲ್ಲ ಕರಗೋವರೆಗೂ ಇದನ್ನ ಮಿಕ್ಸ್ ಮಾಡಬೇಕು. ಬೆಲ್ಲ ಕರಗಿಸ್ಕೋಬೇಕು. ಇದಕ್ಕೆ ನೀರು ಅದೇನು ಹಾಕ್ಕೊಳೋದು ಬೇಡ. ಹಾಗೆ ಈ ಥರ ಮಿಕ್ಸ್ ಕೈ ಬಿಡ್ದೇ ಈ ಥರ ಮಿಕ್ಸ್ ಮಾಡ್ಕೊತ ಇದ್ರೆ ತಾನೇ ನೀಟಾಗಿ ಕರಗುತ್ತೆ. ಇದನ್ನೆಲ್ಲ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತ ಇರ್ರಿ, ಇಲ್ಲಾಂದರೆ ತಳ ಹೊತ್ತು ಬಿಡುತ್ತೆ. ಅದಕ್ಕೆ ಈ ಥರನೇ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿ, ಇವಾಗ ಇದು ಪಾಕ ಎಷ್ಟಾಗಿದೆ ಏನಂತ ಸ್ವಲ್ಪ ಚೆಕ್ ಮಾಡಿಕೊಂಡು ಇದಕ್ಕೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡೆಲ್ಲ ಅವನ್ನ ಶೇಂಗಾ ಬೀಜನ ಹಾಕ್ಕೋಬೇಕು. ನೋಡಿ, ಒಂದು ಬೌಲ್ಗೆ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಈ ಥರ ಚೆಕ್ ಮಾಡ್ಕೊಳ್ಳಿ. ಇನ್ನು ಅದು ಗಟ್ಟಿಯಾಗಿ ಕುಂತು ಅಂದರೆ ಇವಾಗ ಆಗಿದೆ ಅಂತ ಅರ್ಥ. ಅದು ಹಾಗೆ ನೀರು ಥರ ಇಳಿದು ಬಂದರೆ ಇನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಂತ ಅರ್ಥ. ಇವಾಗ ಇದು ಗಟ್ಟಿಯಾಗಿ ಕುತ್ಕೊಂಡಿದೆ. ಈಗಾಗ ಇಷ್ಟು ಪಾಕ ಆದರೆ ಸಾಕು. ಇವಾಗ ಕಡಲೆ ಬೀಜನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಕಡಲೆ ಬೀಜನೂ ಸಿಪ್ಪೆ ತಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಕೈ ಬಿಡ್ದೇ ಇದನ್ನು ಬೇಗ ಗಟ್ಟಿ ಆಗಿಬಿಡುತ್ತೆ. ಆದಷ್ಟು ಇದನ್ನ ಫಾಸ್ಟಾಗಿನೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಗ್ಯಾಸಿನ ಕಟ್ಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನ ಹಾಕ್ಕೊಂಡಿದ್ದೀನಿ. ಪ್ಲೇಟಲ್ಲಾದರೆ ಆಗೋದಿಲ್ಲ. ಅದಕ್ಕೆ ಇದರಲ್ಲಿ ಹಾಕ್ಕೊಂಡ್ರೆ ಇದನ್ನ ಸ್ವಲ್ಪ ಅಗಲ ಮಾಡ್ಕೊಳೋದಕ್ಕೋಸ್ಕರ ನೀವು ಬೇಕಿದ್ದರೆ ಚಪಾತಿ ಕೋಲ್ ಇರ್ತಲ್ಲ ಅದರಲ್ಲೇ ನೀವು ಇದನ್ನು ತೀಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದಕ್ಕೆ ಕಟ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡಿಕೊಂಡು ಇದರಲ್ಲೇನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗೆಲ್ಲನೇ ಇಷ್ಟ. ಈಗ ಸ್ವಲ್ಪ ನೀರು ಥರ ಇದೆ ಅಲ್ವಾ, ಇನ್ನೊಂದು ಸೆಕೆಂಡ್ನಲ್ಲೇ ನೋಡಿ ಹೇಗೆ ಗಟ್ಟಿ ಆಗುತ್ತೆ ಅಂತ. ನೀವು ಬೇಕಿದ್ರೆ ಸ್ಪೂನಲ್ಲೇ ಕೂಡ ನೀವು ಮಾಡ್ಕೋಬೋದು ಈ ಥರ ತೆಳ್ಳಗೆ. ಇಲ್ಲಾಂದರೆ ಚಪಾತಿ ಮಾಡೋ ಕೋಲ್ ಇರ್ತಲ್ಲ ಅದರಲ್ಲಿ ತೀಡ್ಕೋಬೋದು. ನಾನು ಚಪಾತಿ ಮಾಡೋ ಕೋಲಲ್ಲೇ ತೀಡ್ಕೊಂಡಿದ್ದು ವಿಡಿಯೋ ಸ್ಕಿಪ್ ಆಗಿದೆ. ಅದಕ್ಕೆ ಇದನ್ನ ಸ್ಪೂನಲ್ಲೇ ಕೂಡ ನೀವು ಮಾಡ್ಕೋಬೋದು. ನೋಡಿ, ನಾನು ಈ ಥರ ಚಪಾತಿಲೇ ಕೋಲ್ ಇರ್ತಲ್ಲ ಅದರಲ್ಲಿ ತೀಡ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಆಗಿದೆ. ಇಷ್ಟು ತೆಳಗಾದರೆ ಸಾಕು. ತೀರಾ ತೆಳಗಾಗೋದೇನು ಬೇಡ, ಇಷ್ಟಾದರೆ ಸಾಕು. ನೋಡಿ, ಆವಾಗ ಎಷ್ಟು ಹೇಗಿತ್ತು, ಈಗ ಬರ್ತಾ ಒಂದು ನಿಮಿಷದಲ್ಲೇ ಹೇಗೆ ಗಟ್ಟಿಯಾಗಿದೆ ಅಂತ. ಇವಾಗಲೇ ಇದನ್ನ ಈ ಚಾಕುಲೇನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಕಟ್ ಮಾಡಿ ಇಟ್ಕೊಂಬಿಡಿ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಆಮೇಲೆ ಕಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ಅದು. ಅದಕ್ಕೆ ಇವಾಗಲೇ ಚಾಕುಲಾರ ಕಟ್ ಮಾಡ್ಕೊಬೋದು ನೀವು. ನಿಮ್ಗೆ ಇಲ್ಲಾಂದರೆ ಪಿಜ್ಜಾ ಕಟರ್ ಇದ್ದರೆ ಅದರಲ್ಲೇನೋ ಮಾಡ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಅದರಲ್ಲೇ ಈ ಥರ ಕಟ್ ಮಾಡಿ ಇಟ್ಕೊಂಬಿಡಿ. ನೋಡಿ, ಈ ಥರನೇ ಮಾಡಿಕೊಂಡ್ರೆ ಎಲ್ಲನೂ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಶಂಕರಪಳ ಡಿಸೈನ್ ಬೇಕೋ ಅಥವಾ ಚೌಕ ಬೇಕೋ ಯಾವ ಥರ ಬೇಕೋ ಅದು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ನೋಡಿ, ಇವಾಗ ಗಟ್ಟಾಗಿದೆ ಅದೆಲ್ಲ. ಒಂದು 10 ನಿಮಿಷ ಅರ್ಧ ತಾಸು ಬಿಟ್ಟಿಂದ ಈ ಥರ ಗಟ್ಟಿಯಾಗಿದೆ. ನೋಡಿ, ಸ್ವಲ್ಪ ನೀವು ಆವಾಗಲೇ ಬೇಗ ತೆಗೆದುಬಿಟ್ರೆ ಬರೋದಿಲ್ಲ, ಒಂಥರ ಜಿಗಿ ಥರ ಆಗಿಬಿಡುತ್ತೆ. ಒಂದು 10 ನಿಮಿಷ ಹಿಂಗೆ ಬಿಟ್ಟು ತೆಗೆದ್ರೆ ಈ ಥರ ಗಟ್ಟಿಯಾಗಿರುತ್ತೆ. ನೋಡಿ, ನಿಮ್ಗೆ ಹೆಂಗೆ ಬೇಕೋ ಆ ಥರ
ಕಟ್ ಮಾಡಿ ಮುರಿಯುತ್ತೆ. ಅಂಗಡಿಯಲ್ಲಿ ತಂದಿರ್ತೀವಲ್ಲ ಆ ಥರ ಇರ್ತಲ್ಲ ಗಟ್ಟಿಯಾಗಿ, ನೋಡಿ ಹೇಗೆ ಕಟ್ ಆಗುತ್ತೆ ಅಂತ, ಅಷ್ಟು ಚೆನ್ನಾಗಿರುತ್ತೆ. ನಾ ಹೇಳೋ ಮೆಥಡಲ್ಲಿ ಮಾಡಿ ನೋಡಿ, ಈ ಥರ ಅಂಗಡಿಯಲ್ಲಿ ತಂದಿರೋ ಹಾಗೆಯೇ ಈ ಥರ ಕಟ್ ಆಗುತ್ತೆ. ನೋಡಿ ಸೂಪರಾಗಿ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ. ಇವನ್ನೆಲ್ಲನೂ ಕಟ್ ಮಾಡ್ಕೊಂಡು ತಂದಿದ್ದೀನಿ ನೋಡಿ ಎಷ್ಟು ಸೂಪರಾಗಿದೆ ಅಂತ. ಇದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ, ಅದಕ್ಕೆ ಈ ಕಲರ್ ಬಂದಿದೆ. ಎಷ್ಟು ಸೂಪರಾಗಿದೆ, ಡಿಫ್ರೆಂಟಾಗಿ ಕಲರ್ ಕೂಡ ಸಖತ್ತಾಗಿ ಬಂದಿದೆ ನೋಡಿ, ಎಷ್ಟು ಸೂಪರಾಗಿದೆ ನೋಡಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡು ತೊಗೋಬೋದು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನೋಡಿ. ಎಷ್ಟು ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.